ನಮಸ್ಕಾರ. ಸೋನಿ 9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಇಂದು ಬೀದರ್ ನಗರದಲ್ಲಿ ನೂತನವಾಗಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಆಗಮಿಸಿರುವ ಪ್ರದೀಪ್ ಕುಂಟಿ ಅವರಿಗೆ ಸ್ವಾಗತ ಸಮಾರಂಭ ಹಾಗೂ ಚನ್ನಬಸವಣ್ಣ SL ಅವರಿಗೆ ಬೀಳ್ಕೊಡುವ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಬಿಡಿ ಮಾಜಿ ಅಧ್ಯಕ್ಷ ಬಾಬುವಾಲಿ ವಿರುದ್ಧ ಕೇಸ್ ಹಾಕಿ ಇವರ ಅವಧಿಯಲ್ಲಿ ಕೋಟ್ಯಂತರ ಅವ್ಯವಹಾರ, ಮಾಜಿ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಸುದ್ದಿಗೋಷ್ಠಿಯಲ್ಲಿ ಆಗ್ರಹಿಸಿದರು. ಗಾರ್ಗಿ ಗ್ರಾಮ ಪಂಚಾಯತ್ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಶಾಮೀಲಾದ PDO ಶ್ರೀಧರ್, ಸದಸ್ಯ ಸಂತೋಷ್ ಮಾಮನ್ಕೇರಿ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ವರದಯ್ಯಸ್ವಾಮಿ ಆಗ್ರಹ. ನೀಟ್ ಪರೀಕ್ಷೆಯಲ್ಲಿ ರಾಜ್ಯ ಸರ್ಕಾರ ಹೊರಕ್ಕೆ ಬರಬೇಕು ಎಂದು ಆಗ್ರಹಿಸಿ ವಿಧಾನ ಪರಿಷತ್ನಲ್ಲಿ ನಿಲುವಳಿ ಮಂಡಿಸಲು ನಿರ್ಧರಿಸಲಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಐವಾನ್ ಡಿಸೋಜಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಹೇಳಿದರು. ಇದೇ ತಿಂಗಳ 7ರಂದು ಶ್ರೀ ಜಗನ್ನಾಥ ರಥಯಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ನೀಲೇಶ್ ದೇಶ್ಮುಖ್ ಮಾತನಾಡುತ್ತಾ ಹೇಳಿದರು. ಸುದ್ದಿಯ ವಿವರಗಳು. ಇಂದು ಬೀದರ್ ನಗರದ ಜಿಲ್ಲಾ ಪೊಲೀಸ್ ಸಭಾಂಗಣದಲ್ಲಿ ನೂತನವಾಗಿ ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಆಗಮಿಸಿರುವ ಪ್ರದೀಪ್ ಕುಂಟಿ ಇವರಿಗೆ ಸ್ವಾಗತ ಸಮಾರಂಭ ಹಾಗೂ ಚನ್ನಬಸವಣ್ಣ SL ಇವರಿಗೆ ಬೀಳ್ಕೊಡುವ ಸಮಾರಂಭ ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ SL ಅವರನ್ನು ರಾಜ್ಯ ಸರ್ಕಾರ ಬೆಂಗಳೂರಿಗೆ ವರ್ಗಾವಣೆಗೊಳಿಸಿದ್ದು, ಅವರ ಜಾಗಕ್ಕೆ ಪ್ರದೀಪ್ ಕುಂಟಿ ಅವರನ್ನು ನೇಮಕ ಮಾಡಿ ಆದೇಶ ಹೊರಡಿಸಿದೆ. ಚನ್ನಬಸವಣ್ಣ ಅವರನ್ನು ಬೆಂಗಳೂರಿನ ಪ್ರಧಾನ ಕಚೇರಿಯ ಆಡಳಿತ ವಿಭಾಗಕ್ಕೆ ವರ್ಗಾವಣೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕಾರ್ಯಗೃಹ ವಿಭಾಗದಲ್ಲಿ ಪ್ರದೀಪ್ ಕುಂಟಿ ಅವರನ್ನು ಬೀದರ್ SPಯಾಗಿ ನೇಮಕ ಮಾಡಿದೆ. ಈ ಸಂದರ್ಭದಲ್ಲಿ ಗಣ್ಯರು ಮಾತನಾಡುತ್ತಾ ಬೀದರ್ ಜಿಲ್ಲೆ ಮಹಾರಾಷ್ಟ್ರ ಹಾಗೂ ತೆಲಂಗಾಣದೊಂದಿಗೆ ಗಡಿ ಹಂಚಿಕೊಂಡಿದೆ. ಮುಂಬೈ, ಪುಣೆ, ಹೈದರಾಬಾದ್, ಕೊಲ್ಲಾಪುರ್, ಸೋಲಾಪುರ್, ನಾಂದೇಡ್ನಂತಹ ಪ್ರಮುಖ ನಗರಗಳೊಂದಿಗೆ ವಾಣಿಜ್ಯ ವಹಿವಾಟು ಹೊಂದಿದೆ. ಗಾಂಜಾ ಸಾಗಾಟದ ಪ್ರಮುಖ ರಹದಾರಿ ಕೂಡ ಜಿಲ್ಲೆಯಾಗಿತ್ತು. ಆದರೆ ಚನ್ನಬಸವಣ್ಣ ಅವರು ಜಿಲ್ಲೆಗೆ SP ಆಗಿ ಬಂದ ನಂತರ ಮೊದಲು ಕೈ ಹಾಕಿದ್ದೇ ಇದರೊಳಗೆ. ಗಡಿ ಭಾಗದಲ್ಲಿ ಸಿಬ್ಬಂದಿ ನೇಮಿಸಿ ಗಸ್ತು ಹೆಚ್ಚಿಸಿ ನೆರೆ ಜಿಲ್ಲೆಗಳೊಂದಿಗೆ ಸಂಪರ್ಕ ಸಾಧಿಸಿ ಗಾಂಜಾ ಸಾಗಾಟ, ಮಾರಾಟವನ್ನು ಬಹುತೇಕ ಇಲ್ಲವಾಗಿಸಿದ್ದರು. ಇವರ 1.5 ವರ್ಷದ ಅವಧಿಯಲ್ಲಿ 40 ಕೋಟಿಗೂ ಅಧಿಕ ಮೌಲ್ಯದ ಗಾಂಜಾ ಜಪ್ತಿ ಮಾಡಿರುವುದೇ ಇದಕ್ಕೆ ಸಾಕ್ಷಿ. ಗಾಂಜಾ ನಂತರದ ಸ್ಥಾನ ಗುಟ್ಕಾದ. ಜಿಲ್ಲೆಯಲ್ಲಿ ಅಕ್ರಮವಾಗಿ ಗುಟ್ಕಾ ತಯಾರಿಸಿ ಸರ್ಕಾರಕ್ಕೆ ತೆರಿಗೆ ಕಟ್ಟದೆ ಕೋಟ್ಯಾಂತರ ರೂಪಾಯಿ ನಷ್ಟ ಉಂಟಾಗುತ್ತಿತ್ತು. ಅದರ ತಯಾರಿಕೆ ಅಡ್ಡೆಗಳ ಮೇಲೆ ದಾಳಿ ನಡೆಸಿ ಅದಕ್ಕೆ ಕಡಿವಾಣ ಹಾಕಿದ್ದರು. ಡ್ರಗ್ಸ್ ವಿರುದ್ಧ ಶಾಲಾ ಕಾಲೇಜುಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಜಾಗೃತಿ ಮೂಡಿಸಿ ಅದರ ಮೂಲ ಬೇರು ಕಿತ್ತು ಹಾಕಲು ಪ್ರಯತ್ನಿಸಿದರು. ಆಗಲೇ ಚನ್ನಬಸವಣ್ಣವರು ಅಕ್ರಮ ಗಾಂಜಾ ಹಾಗೂ ಗುಟ್ಕಾ ದಂಧೆಯಲ್ಲಿ ತೊಡಗಿಕೊಂಡವರ ಕಣ್ಣಿಗೆ ಗುರಿಯಾಗಿದ್ದರು. ಸಂಚಾರ ವ್ಯವಸ್ಥೆಯಲ್ಲೂ ಅಗಾಧ ಸುಧಾರಣೆ ತಂದಿದ್ದರು. ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವುದು, ಕಾರು ಚಾಲಕರು ಸೀಟ್ ಬೆಲ್ಟ್ ಧರಿಸಿ ಓಡಿಸುವುದು ಕಡ್ಡಾಯಗೊಳಿಸಿದ್ದರು. ದಂಡದ ರೂಪದಲ್ಲಿ ಜನರಿಗೆ ಹೆಲ್ಮೆಟ್ ಸ್ಥಳದಲ್ಲಿ ಕೊಡಿಸುವ ವ್ಯವಸ್ಥೆ ಜಾರಿಗೆ ತಂದಿದ್ದರು. IPL ಬೆಟ್ಟಿಂಗ್ ನಿಲ್ಲಿಸಿದ್ದರು. ಕೊಲೆ, ಸುಲಿಗೆ, ದರೋಡೆಯಂತಹ ಗಂಭೀರ ಸ್ವರೂಪದ ಪ್ರಕರಣಗಳನ್ನು ಕಾಲಮಿತಿಯಲ್ಲಿ ಭೇದಿಸಿ ಜನರಿಗೆ ಸ್ವತ್ತು ಹಿಂತಿರುಗಿಸಿ ಅವರ ಮೆಚ್ಚುಗೆಗೆ ಪಾತ್ರರಾಗಿದ್ದರು. CCTV ಕ್ಯಾಮೆರಾಗಳನ್ನು ಅಳವಡಿಸಿಕೊಳ್ಳುವಂತೆ ಜನರನ್ನು ಪ್ರೇರೇಪಿಸಿ ಅವುಗಳ ಮ್ಯಾಪಿಂಗ್ ಕಾರ್ಯ ಆರಂಭಿಸಿದ್ದರು. ಅಮೆರಿಕದಂತಹ ಮುಂದುವರೆದ ರಾಷ್ಟ್ರಗಳಲ್ಲಿ ಇದರ ಬಗ್ಗೆ ಈಗಷ್ಟೇ ಚಿಂತನೆ ನಡೆದಿದೆ. ಜನಸಾಮಾನ್ಯರಿಗೆ SP ಕಚೇರಿ ಸದಾ ಮುಕ್ತವಾಗಿತ್ತು. ಪೊಲೀಸ್ ಇಲಾಖೆಯನ್ನು ಸ್ವಚ್ಛಗೊಳಿಸಿ ಸಿಬ್ಬಂದಿಗಳು ಬಹಳ ಹತ್ತಿರವಾದರು. ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಗ್ರಂಥಾಲಯ ಸ್ಥಾಪಿಸಿ ಓದಿನ ಅಭಿರುಚಿ ಬೆಳೆಸಿದ್ದರು. ಜಿಲ್ಲಾಡಳಿತದ ಮನವೊಲಿಸಿ ಅತಿಕ್ರಮಣ ತೆರವಿಗೆ ಚಾಲನೆ ಕೊಡಿಸಿದ್ದರು. ಹರ್ಷಗುಪ್ತ ಅವಧಿಯಲ್ಲಾದ ತೆರವು ಕಾರ್ಯಾಚರಣೆ ನೆನಪಿಸುವಂತೆ ಮಾಡಿತ್ತು. ಈ ಸಂದರ್ಭದಲ್ಲಿ ಮಹೇಶ್ ಮೇಘಣ್ಣ, ಚಂದ್ರಕಾಂತ್ ಪೂಜಾರಿ, ಶಿವನಗೌಡ ಪಾಟೀಲ್, ನ್ಯಾಮೇಗೌಡ, ಬಸವರಾಜ್ ಜಾಬಶೆಟ್ಟಿ, BG ಶೆಟ್ಕರ್, ರಾಮಕೃಷ್ಣ ಸಾಳೆ, ಸೋಮಶೇಖರ್ ಪಾಟೀಲ್ ಗಾದ್ಗಿ, ಸುರೇಶ್ ಚಂದ್ಶೆಟ್ಟಿ, ಪೂರ್ಣಿಮಾ ಜಾರ್ಜ್, ಸೈಯದ್ ಮನ್ಸೂರ್ ಖಾದ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪ್ರದೀಪ್ ಅವರಿಗೆ ಜಿಲ್ಲೆಗೆ ಸ್ವಾಗತವನ್ನು ಕೋರ್ತೀನಿ. ಸೊ ವಿ ವಿಲ್ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ವಿ ವಿಲ್ ವರ್ಕ್ ಟುಗೆದರ್. ಆಮೇಲೆ ಎಲ್ಲ ನಮ್ಮ ಸಾರ್ವಜನಿಕ ಗೆಳೆಯರು ಜಿಲ್ಲಾಡಳಿತದೊಂದಿಗೆ ಯಾವಾಗಲೂ ಸಹಾಯ ಸಹಕಾರ ಇದರೊಂದಿಗೆ ತುಂಬ ಚೆನ್ನಾಗಿ ಅಡ್ಮಿನಿಸ್ಟ್ರೇಷನ್ ಪಬ್ಲಿಕ್ ಇದ್ದಾರೆ. ಸೊ ತಮಗೂ ಸಹ
ಅದೇ ರೀತಿ ಕೋಆಪ್ರೇಷನನ್ನು ನೀಡಿ ಅಂತ ನಾನು ಅವರಲ್ಲಿ ವಿನಂತಿಸ್ತೀನಿ. ಇನ್ನು ವಿಶೇಷವಾಗಿ ಚನ್ನಬಸವ ನಾವು ಕಾಲೇಜಿನಲ್ಲಿ ಜೂನಿಯರ್, ನನ್ನ ಕಾಲೇಜಿನಲ್ಲಿ ಜೂನಿಯರ್ ಅವರು, ನಾವು ಅವರು ನೌಕರಿ ಸೇರೋಕ್ಕಿಂತ ಮೊದಲನೇ ಗೆಳೆಯರು. ಹೀಗಾಗಿ ನಮ್ಮ ಅವರು ನೌಕರಿಗಿಂತ ಮೀರಿದ ಆತ್ಮೀಯತೆ ನಮಗೂ ಅವ್ರಿಗೂ ಜಾಸ್ತಿ ಇದೆ ಮೊದಲಿಂದನೂ. ಸೊ ಯು ಆರ್ ಎ ವೆರಿ ಗುಡ್ ಫ್ರೆಂಡ್ಸ್. ಸೊ ಈ ಯಾವುದು ಹರಿಹರ ಕಾವ್ಯದಲ್ಲಿ ಒಂದು ಇದು ಬರ್ತೈತಿ, ಸತ್ಯಹರಿಶ್ಚಂದ್ರ ಊರು ಬಿಟ್ಟು ಹೋಗ್ಬೇಕಾದ್ರೆ ಆ ಒಂದು ಇದನ್ನು ಬರೀತಾರೆ ಅವರು, ಏನು ಪುರದ ಪುಣ್ಯಂ ಪುರುಷ ರೂಪದಿಂದ ಹೋಗುತ್ತಿದೆ ಅಂತೇಳಿ, ಊರಿನ ಪುಣ್ಯ ಎಲ್ಲ ಪುರುಷನ ರೂಪದಲ್ಲಿ ಹೊಂಟಿದೆ ಅಂತೇಳಿ ಏನೋ ಒಂದು ಇದು ಬರೀತಾರೆ ಅವರು. ಸೊ ಇವಾಗ ವೆರಿ ಗುಡ್ ಆಫೀಸರ್, ಒನ್ ಆಫ್ ದ ಫೈನೆಸ್ಟ್ ಆಫೀಸರ್. ಸೊ ಕ್ರೈಮ್ ರೇಟ್ಸ್ ಕಂಟ್ರೋಲ್ ಆಗಲಿ, ಬೇರೆ ಲಾ ಆ್ಯಂಡ್ ಆರ್ಡರ್ಸ್ ಇಶ್ಯೂಸ್ ಆಗಲಿ, ಈವನ್ ಜನರಲ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟ ಭಾಳಷ್ಟು ವಿಷಯಗಳನ್ನು ಅವರು ನಮ್ಮ ಗಮನಕ್ಕೆ ತರ್ತಿದ್ರು. ಹೀಗಾಗಿ ಯಾವುದೂ ಮೇಜರ್ ಇನ್ಸಿಡೆಂಟ್ಸು ಅಥವಾ ಮೇಜರ್ ಲಾ ಆ್ಯಂಡ್ ಆರ್ಡರ್ಸ್ ಇಶ್ಯೂಸು ಮತ್ತು ಯಾವುದೂ ಸಮಸ್ಯೆಗಳಾಗಲಾರ್ದಂಗೆ ನಾವು ಅವರು ಕೂಡಿ ಕೆಲಸ ಮಾಡಲಿಕ್ಕೆ ಅನುಕೂಲ ಆಯಿತು. ಸೊ ನಾವು ಅವ್ರ ಜೊತೆ ಕೂಡಿ ಕೆಲಸ ಮಾಡಿದ್ದು ಒನ್ ಆಫ್ ದ ವೆರಿ ಗುಡ್ ಡೇಸ್. ಸೊ ಭಾಳಷ್ಟು ಇಶ್ಯೂಸನ್ನು ನಾವು ನಮ್ಮ ಹಂತದಲ್ಲೇ ಸಾಲ್ವ್ ಮಾಡಿದ್ದೀವಿ. ಸೊ ಅವರು ಫ್ಯೂಚರ್ ಕರಿಯರ್ ಇನ್ನೂ ಇದಕ್ಕಿಂತ ತುಂಬ ಉಜ್ವಲವಾಗಿರಲಿ, ಇದಕ್ಕಿಂತ ಬೆಸ್ಟ್ ಅವ್ರದ್ದು ಕರಿಯರ್ ಇರಲಿ. ಸೊ ಆ್ಯಸ್ ಅವ್ರು ಭಾಳಷ್ಟು ಎಕ್ಸ್ಪೀರಿಯನ್ಸ್, ಅವ್ರ ಎಕ್ಸ್ಪೀರಿಯನ್ಸ್ ನಮ್ಮ ಪೊಲೀಸ್ ಇಲಾಖೆಗೆ ಇನ್ನೂ ತುಂಬ ಚೆನ್ನಾಗಿ ಸಿಗಲಿ. ಸೊ ಬೀದರ್ ಜಿಲ್ಲೆ ಎಲ್ಲರ ಪರವಾಗಿ ನಾನು ಅವ್ರಿಗೆ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಮತ್ತು ಬೀದರ್ನಲ್ಲಿ ಅವರು ಕೆಲಸ ಮಾಡಿದ ಭಾಳಷ್ಟು ಸವಿ ನೆನಪುಗಳದಾವ ಅವರು. ಹೀಗಾಗಿ ಬೀದರ್ನಂತ ಅವರು ನೆನಪು ಆರಲ್ಲ. ಸೊ ಬೀದರ್ನ ಸದಾ ಅವರು ನೆನಪಿಟ್ಕೊಳ್ಳಿ ಅಂತೇಳಿ ಹೇಳಿ ನಾನು ನನ್ನ 2 ಮಾತನ್ನು ಮುಗಿಸುತ್ತೇನೆ. ಸಂತೋಷದ ಸುದ್ದಿ, ಇನ್ನೊಂದು ರೀತಿ ಒಂದು ದುಃಖದ ಸುದ್ದಿ ಕೂಡ ನನಗೆ ಅನಿಸ್ತಾ ಇದೆ. ಸಂತೋಷದ ಸುದ್ದಿ, ಯಾವತ್ತು ಸರ್ಕಾರಿ ಸೇವೆ ಮಾಡೋರಲ್ಲಿ ಏನಿದೆ ಇದು ಬದಲಾವಣೆ ಆಗೇ ಆಗ್ತದೆ, ಟ್ರಾನ್ಸ್ಫರ್ಸ್ ಆಗೇ ಆಗ್ತವ, ಅದನ್ನು ನಾವು ಭಾಳ ಈಸಿಯಾಗಿ ತಗೊಳ್ಬೇಕಾಗ್ತದೆ. ಇನ್ನೊಂದು ರೀತಿ, ಇವತ್ತ ಸನ್ಮಾನ್ಯ ಶ್ರೀ ಚನ್ನಬಸವಣ್ಣನವರು ಬೀದರ್ನಲ್ಲಿ 1 ವರ್ಷ 5 ತಿಂಗಳಿರೋದಾದ್ರೆ ಅವರು ಸೇವೆ ಮಾಡಿದ್ದಾರೆ. ಆ ಟೈಮು, ಆ ದಿನ, ಆ ಗಳಿಗೆ ಯಾವ ರೀತಿ ಕಳೆದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇವತ್ತ ಅಷ್ಟೊಂದು ಸಾರ್ವಜನಿಕರ ಪರವಾಗಿ ಅವರು ಎಲ್ಲವನ್ನೂ ಏನಾದರೂ ಬಗೆಹರಿಸಂತ ಪ್ರಯತ್ನ ಮಾಡಿದ್ದಾರೆ. ಆದಷ್ಟು ಕಾನೂನು ಚೌಕಟ್ಟಿನಲ್ಲಿ ಇದ್ಕೊಂಡು ಯಾವುದು ಕೇಸ್ಗಳು ಫೈಲ್ ಆಗಲಾರ್ದೇ ಫ್ಯಾಮಿಲಿ ಡಿಸ್ಪ್ಯೂಟ್ಸ್ ಎಲ್ಲವನ್ನು ಕೂಡ ತಮ್ಮ ಬದಿಗೆ 2 ಪಕ್ಷದ ಕಂಪ್ಲೇಂಟ್ಸ್ಗಳಿಗೆ ಬರಮಾಡಿಕೊಂಡು ಅವರಿಗೆ ಆದಷ್ಟು ಕನ್ವಿನ್ಸ್ ಮಾಡಿ ಸೆಟಲ್ ಮಾಡಿ ಔಟ್ ಆಫ್ ದಿ ಕೋರ್ಟ್ ಸೆಟಲ್ ಮಾಡುವಂಥ ಕೆಲಸ ಮಾಡಿದರೆ ನಾನು ಭಾಳ ಸಮೀಪದಲ್ಲಿ ನೋಡಿದ್ದೀನಿ. ಆದಷ್ಟು ಅವರು ಎಷ್ಟು ಕಾಳಜಿ, ಎಷ್ಟು ನಿಧಿ ಇದೆ ಅಂತಂದರೆ ಭಾಳ ಹೃದಯ ಶ್ರೀಮಂತರು ಅಂತ ನಾನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬೀದರ್ ಬೀದರ್ನಲ್ಲೇ ಭಾರತ ಇದೆ ಅಂತೇಳಿ ಹಲವಾರು ಭಾಷಿಕರು, ಹಲವಾರು ಧರ್ಮದ ಜನರು ಬದುಕಿದ್ರು. ಇವತ್ತಿಗೂ ಬೀದರ್ನಲ್ಲಿ ಬಹಳಷ್ಟು ಒಂದು ಸೌಹಾರ್ದ ವಾತಾವರಣ ಇವತ್ತಿಗೂ ನಾವು ನೋಡ್ತಾ ಇದ್ದೀವಿ. ಅನೇಕ ಜನ ಅಧಿಕಾರಿಗಳು ಬರ್ತಾರೆ ಹೋಗ್ತಾರೆ, ಅದ್ರ ಕೆಲವೊಬ್ಬರು ಮಾತ್ರ ಒಂದಿಷ್ಟು ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗ್ತಾರೆ. ಅಂತ ಹೆಜ್ಜೆ ಗುರುತುಗಳಲ್ಲಿ ಇವತ್ತಿಗೂ ನಾವು ಜಿಲ್ಲಾಧಿಕಾರಿಗಳು ನೆನಪಂತೆ ಆದಾಗ ಹರ್ಷ ಗುಪ್ತರನ್ನು ಇವತ್ತಿಗೂ ನೆನಪಿಸ್ತೀವಿ. ಅದರ ಮುಂದುವರೆದ ಭಾಗವಾಗಿ ಮತ್ತೆ ಬೀದರ್ನಲ್ಲಿ ಯಾರಾದರೂ ಪೊಲೀಸ್ ವರಿಷ್ಠಾಧಿಕಾರಿಗಳು ಚೆನ್ನಾಗಿ ಕೆಲಸ ಮಾಡುವಾಗ ಅಂತ ಯಾರಿಗಾದ್ರೂ ನಮ್ಮ ನೆನಪಾದ್ರೆ ಎಲ್ಲಕ್ಕಿಂತ ಮೊದಲನೇ ಹೆಸರು ಬರದೆ ನಮ್ಮ ಚನ್ನಬಸವಣ್ಣ ಲಬ್ಬಟ್ಟು ಸರ್. काम करके बीदर को एक जो है ऐसे रास्ते पे लेकर आए हैं कि यहाँ के क्राइम रेट जो है यहाँ का 0 हुआ है। हम इनकी जितनी भी तारीफ करें कम है। और आपके इतने कार्यक्रम हुए, छोटे मोटे घटनाएं तो होते ही रहते हैं यहाँ पे। वो घटनाओं को भी सॉल्व करने का एक आपका अंदाज ही कुछ अलग था। हर समाज के लोग जिन पे जो कंफ्यूजन होता था उनको अलग बुला के वो सेटरेट करना, ऑफिसर ने एसपी बल के नहीं, वो भी एक इंसान, एक दोस्त बन के इस तरह से काम किए हैं। चन्नबसवण्णा साहब, आप जहां भी जाएंगे बीदर के लोग आपको भूलेंगे और मुझे यकीन है आप भी बीदर को नहीं भूलेंगे, बीदर के लोगों को नहीं भूलेंगे। ಜನರಿಗೆ ಅದರ ಬಗ್ಗೆ ಅವೇರ್ನೆಸ್ ಮೂಡಿಸಿ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲೆಲ್ಲಿ ಕ್ಯಾಮ್ರಾಗಳಿದೆ ಅದನ್ನು ಫೈಂಡ್ ಔಟ್ ಮಾಡಿ ಪೊಲೀಸ್ ಇಲಾಖೆಯ ಮೇನ್ ಕಂಟ್ರೋಲ್ ಇದ್ರ ಜೊತೆಗೆ ಅವರು ಮ್ಯಾಪಿಂಗ್ ಮಾಡಿ ಅಪರಾಧಗಳನ್ನು ತಡೆಯುವ ನಿಟ್ಟಿನಲ್ಲಿ ಭಾಳ ದೊಡ್ಡ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ನಾವು ಅಮೇರಿಕದಂಥ ಮುಂದುವರಿದ ರಾಷ್ಟ್ರ ಏನು ಹೇಳ್ತೀವಲ್ಲ, ಡೆಲ್ಲಾಸ್ನಲ್ಲಿ ಈಗಷ್ಟೇ ಈ ಥರದ ಒಂದು ಕೆಲಸ ಮಾಡಬೇಕಂತ ಈಗ ಚಿಂತನೆ ನಡೀತಾ ಇದೆ.
ಆದರೆ ಚನ್ನಬಸವಣ್ಣವರು ಅವ್ರ ಪೀರಿಯಡಲ್ಲೇ ಇದನ್ನು ಇಂಪ್ಲಿಮೆಂಟ್ ಮಾಡಿದರು. ಅದು ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಯಾವುದೇ ಸಮಯದಲ್ಲಿ ಅವರು ಫೋನ್ ಮಾಡಲಿ, ಯಾವುದೇ ರಾತ್ರಿ 10-11 ಗಂಟೆಗೆ ಫೋನ್ ಮಾಡಿ ಯಾವುದೇ ವಿಷಯದ ಬಗ್ಗೆ ಯಾವುದೇ, ಯಾಕೆಂದರೆ ಭಾಳ ಒಂದು 11 ವರ್ಷದಿಂದ ನಾವು ಭಾಳ ಜನ ಅಧಿಕಾರಿಗಳು ನೋಡಿದ್ದೀವಿ. ಆದರೆ ಪ್ರಮುಖವಾಗಿ ಇವರು ಏನಿದ್ದಾರೆ 10 ಗಂಟೆ 11 ಗಂಟೆ ಆದರೂ ಫೋನ್ ಎತ್ತಿ ಅದ್ರ ಬಗ್ಗೆ ರೆಸ್ಪಾನ್ಸ್ ಮಾಡ್ತಾರಲ್ಲ, ಅದು ಒಂದು ನಾವು ನೋಡ್ತಕ್ಕಂಥ ಒಂದು ವಿಷಯ ಅಂತ ಹೇಳ್ಬೋದು ಪ್ರಮುಖವಾಗಿ. ಮತ್ತು ಇನ್ನೊಂದೇನಪ್ಪ ಅಂದರೆ ಸರ್, ನೀವು ಪತ್ರಿಕಾಗೋಷ್ಠಿ ಮಾಡೋದ್ರಲ್ಲಿ ದಾಖಲೆ ಅಂತ ಹೇಳ್ಬೋದು, ದಾಖಲೆ ಮಾಡಿದೆ ಸರ್. ಯಾಕಂದರೆ ಯಾವ ಪೊಲೀಸ್ ಅಧಿಕಾರಿಗಳು ಇಷ್ಟೊಂದು ಸುದ್ದಿಗೋಷ್ಠಿನ ಮಾಡಿಲ್ಲ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟರ ಮಟ್ಟಿಗೆ ಮಾಧ್ಯಮ ಜೊತೆ ಮತ್ತು ಪೊಲೀಸ್ ಜೊತೆ ಏನು ಸಂಬಂಧ ಇದೆ ಅದು ಭಾಳ ಅದ್ಭುತವಾಗಿತ್ತು. ಮತ್ತು ಪ್ರಮುಖವಾಗಿ ಅವರು ಎಲ್ಲ ವಿಷಯ, ಪ್ರತಿಯೊಂದು ವಿಷಯಕ್ಕೂ ಪತ್ರಿಕಾಗೋಷ್ಠಿ ಮಾಡಿ ಅವರು ಮಾಹಿತಿ ಕೊಡ್ತಾಯಿದ್ರು. ಸೊ ನಮ್ಗೆ ಅದು ಭಾಳ ಖುಷಿ ಅನ್ನುವಂಥದ್ದು ವಿಷಯ. ಒಂದನ್ನ ನಮ್ಮ ಚನ್ನಬಸವಣ್ಣ ಸರ್ ಅವರು ಏನು ಚೆನ್ನಾಗಿ ಮಾಡಿದ್ರು ಅಂತ ಡೆಫಿನೆಟ್ಲಿ ಇನ್ ಡೇಸ್ ಟು ಕಮ್ ಇಟ್ಸ್ ಗೋಯಿಂಗ್ ಟು ಹ್ಯಾಪನ್ ಫರ್ದರ್ ಆಲ್ಸೋ. ಯಾಕಂತಂದ್ರೆ ಅವರು ಸೋಷಿಯಲ್ ಮೀಡಿಯಾನ ಜನಕ್ಕೆ ಪೊಲೀಸ್ ಫ್ರೆಂಡ್ಲಿ ಮಾಡಿಬಿಟ್ರು. ಅದನ್ನ ಸೋಷಿಯಲ್ ಮೀಡಿಯಾ ಬಿಕೇಮ್ ಪೊಲೀಸ್ ಫ್ರೆಂಡ್ಲಿ. ಲೈಕ್ ಸೋಷಿಯಲ್ ಮೀಡಿಯಾನಲ್ಲಿ ನಮಗೆ ದಿನನಿತ್ಯ ಪೊಲೀಸ್ ಇಲಾಖೆನಲ್ಲಿ ಏನೇನು ಆಗ್ತಾ ಇದೆ, ಯಾವ್ಯಾವ ಗ್ರಾಮಗಳಲ್ಲಿ ಏನೇನು ಆಗ್ತಾ ಇದೆ, ತಾಲೂಕಾ ಪ್ಲೇಸಸ್ಸಲ್ಲಿ ಏನೇನು ಆಗ್ತಾ ಇದೆ, ಅದು ಸೋಷಿಯಲ್ ಮೀಡಿಯಾ ಮೂಲಕ ಗೊತ್ತಾಗುವುದರಿಂದ ಅದು ಒಂದು ಪಾಸಿಟಿವ್ ವರ್ಕ್ ಏನಾಯಿತು ಅಂತಂದರೆ ನಮ್ಮಗಳಿಗೆ ಒಂದು ಭರವಸೆ ಬಂತು. ಮತ್ತು ಯಾವ ಕೆಟ್ಟ ಕೆಲಸದಲ್ಲಿ ಇರ್ತಾರೋ ಅವರಿಗೆ ಒಂದು ತರಹದ ಭಯನೂ ಕೂಡ ನಿರ್ಮಾಣವಾದಂತಹ ವಾತಾವರಣವನ್ನು ತಾವೆಲ್ಲ ಪೊಲೀಸರು ಸೇರಿಕೊಂಡು ಮಾಡಿದ್ದೀರಿ. ಇದಕ್ಕೆ ತಮಗೆ ಅಭಿನಂದನೆಗಳು ಸರ್. ಆಸ್ ಅ ಮುಂದಾಳತ್ವ ತಾವು ವಹಿಸಿದ್ದಕ್ಕೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೇವೆ. ಯಾಕಂದರೆ ಇಷ್ಟು ದಿವಸ ನಾನು ಏನು ಕಳೆದಿದ್ದೇನೆ ತಮ್ಮ ಜೊತೆಗೆ, ಅದರಲ್ಲಿ ನನಗೆ ಸಿಕ್ಕಂತಹ ಆತ್ಮತೃಪ್ತಿ ಏನಿದೆ ಅದು ಕೊನೆವರೆಗೂ ನನ್ನ ವೈಯಕ್ತಿಕವಾಗಿ ಮತ್ತು ನನ್ನ ವೃತ್ತಿಯ ಜೀವನದುದ್ದಕ್ಕೂ ಉಳಿದು ಹೋಗ್ತದೆ. ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ ಏನಂದ್ರೆ, ಸಂಬಂಧಿಗಳು ಬಂದರೆ ಸಮಯವಿಲ್ಲವೆನ್ನಿ, ಸಂಬಂಧಿಗಳು ಬಂದರೆ ಸಮಯವಿಲ್ಲವೆನ್ನಿ, ದೀನ ದಲಿತರು ಪ್ರಜೆಗಳು ಬಂದರೆ ತಳಿರು ತೋರಣವ ಕಟ್ಟಿ ತನ್ನಿ. ಯಾಕೆ ಅಂದರೆ ಇವತ್ತು ಅಧಿಕಾರದಲ್ಲಿ ಇರುವವರ ಹತ್ತಿರ ಏನಂದರೆ ಸಂಬಂಧಗಳನ್ನು ಹುಡ್ಕೊಂಡು ಬರುವಂಥವರು ನೂರಾರು ಜನ ಇರ್ತಾರೆ. ಆದರೆ ಅದೆಲ್ಲದಕ್ಕಿಂತ ಮೀರಿದ ಸಂಬಂಧ ಏನಂದರೆ ಅದು ಮಾನವ ಸಂಬಂಧ, ಮಾನವೀಯತೆಯ ಸಂಬಂಧ. ಪೊಲೀಸ್ ಅಧಿಕಾರಿಗಳಾಗಿ ನಮ್ಮ ಬಳಿ, ನನ್ನೆಲ್ಲ ಅಧಿಕಾರಿಗಳ ಬಳಿ ಕೂಡ ಏನಂದರೆ ಸಾಕಷ್ಟು ಜನ ಏನಂತಾರೆ ಸಾರ್ವಜನಿಕರು ಬರ್ತಾರೆ, ಅವರ ಸಮಸ್ಯೆಗಳನ್ನ ತೆಗೆದುಕೊಂಡು ಬರ್ತಾರೆ. ನಮಗೆ ಅವರು ನೆನಪು ಉಳಿಯೋದಿಲ್ಲ. ಯಾಕಂದರೆ ನಾವು ವರ್ಗಾವಣೆಗಳು ಹೊಂದ್ತೀವಿ, ಬೇರೆ ಬೇರೆ ಕಡೆಗಳಿಗೆ ಹೋಗ್ತೀವಿ. ಆದರೆ ಅವರು ಆ ಸಂದರ್ಭದಲ್ಲಿ ನಮ್ಮ ಹತ್ರ ಬಂದಾಗ ನಾವು ಏನು ಅವರಿಗೆ ಸ್ಪಂದಿಸ್ತೀವಿ ಅನ್ನುವಂಥದ್ದು ಅವರ ಜೀವನದಲ್ಲಿ ಅದು ಭಾಳ ದೊಡ್ಡ ಘಟನೆ ಆಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಎಲ್ಲ ನನ್ನ ಅಧಿಕಾರಿಗಳು ಏನಂದರೆ ನಾವು ಒಂದು ಟೀಮ್ ಆಗಿ ನಾವೆಲ್ಲ ಏನಂದರೆ ಕೆಲಸ ಮಾಡಿದ್ವಿ. ಪ್ರತಿದಿನ ನಾನು ಏನಂದರೆ ನನ್ನನ್ನು ನಾನು ಅಂದ್ಕೊಳ್ತಾ ಇದ್ದಂಥದ್ದು ಏನಂದರೆ, ಒಂದು ಹೋಲಿ ಬುಕ್ಕಲ್ಲಿ ಬರ್ತದೆ, ನಾನು ಹೇಳ್ತೇನೆ, ಅಮನ್ ಬಿಲ್ ಮರೂಫ್ ನಹಿ ಅನಿಲ್ ಮುನ್ಕಾರ್. ಅಂದರೆ ಕೆಟ್ಟದ್ದನ್ನು ತಡಿಬೇಕು, ಒಳ್ಳೆಯದಕ್ಕೆ ನಾವು ಏನಂತಂದರೆ ಬೆಳೆಸಬೇಕು ಅಂತ. ಪ್ರತಿ ಕ್ಷಣ ಏನಂತಂದರೆ ನಾನು ಅದನ್ನು ಪ್ರತಿದಿನ ಕೂಡ ಅದನ್ನು ನಾನು ನೆನೆಸ್ಕೊಂಡಿದ್ದೆ. ಯಾಕೆ ಅಂದರೆ ಪೊಲೀಸ್ ಇಲಾಖೆ ಅನ್ನುವಂಥದ್ದು ನಮ್ಮ ಕೆಲಸ ಏನು ಅಂತಂದರೆ ಒಳ್ಳೆಯದನ್ನು ಪ್ರೊಟೆಕ್ಟ್ ಮಾಡಬೇಕು, ಕೆಟ್ಟದ್ದನ್ನು ತಪ್ಪು ಅಂತ ಹೇಳಬೇಕು ಅನ್ನೋದು. ಹೀಗೆ ಪಬ್ಲಿಕ್ ಒಟ್ಟಿಗೆ ಸಂಪರ್ಕದಲ್ಲಿ ಇದ್ದುಕೊಂಡು ಕ್ರೈಮ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಅವರು ಮಾಡಿದ ಎಲ್ಲ ಕೆಲಸಗಳನ್ನು ನಾನು ಮುಂದುವರಿಸ್ತೇನೆ ಆ್ಯಂಡ್ ಸಹಕಾರ ನೀಡ್ತೇನೆ ಅಂತ ತಾವೆಲ್ಲರೂ ನನಗೆ ಪ್ರಾಮಿಸ್ ಮಾಡಿದರೆ ತಾವೆಲ್ಲರೂ ತುಂಬ ಧನ್ಯವಾದಗಳು. ಈಗ ತಾನೇ ಬಂದಿದ್ದ ಡಿ ಸಿ ಸಾಹೇಬರು ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಮಸ್ಕೊಂಡಿದ್ದಾರೆ ಎಸ್ ಪಿ ಸಾಹೇಬರು. ಡಿಸ್ಟ್ರಿಕ್ಟ್ ಬಗ್ಗೆನೂ ತುಂಬ ಚೆನ್ನಾಗಿ ಹೇಳಿದ್ದಾರೆ, ಸಿಬ್ಬಂದಿಗಳ ಬಗ್ಗೆನೂ ಹೇಳಿದ್ದಾರೆ, ಪತ್ರಕರ್ತರ ಬಗ್ಗೆನೂ ಹೇಳಿದ್ದಾರೆ, ರೈತ ಮುಖಂಡರ ಬಗ್ಗೆನೂ ಹೇಳಿದ್ದಾರೆ, ಧಾರ್ಮಿಕ ಮುಖಂಡರ ಬಗ್ಗೆನೂ ಹೇಳಿದ್ದಾರೆ. ಬೀದರ್ ನಿಜವಾಗಲೂ ಇಲ್ಲಿ ಕೆಲಸ ಸಿಗೋದು, ಇಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಗೋದು ಅದೃಷ್ಟ ಅಂದ್ಕೊಳ್ತಾ ಇದ್ದೇನೆ. ಹಾಗೂ ಜಾಸ್ತಿ ಮಾತಾಡೋಕ್ಕೆ ಏನೂ ಇಲ್ಲ, ತುಂಬ ಹಿರಿಯರು ಅವರ ಎಲ್ಲರೂ ಆಲ್ರೆಡಿ ಮಾತಾಡಿಬಿಟ್ಟಿದ್ದಾರೆ. ಸರ್, ನಮಗೆ ದೇವರ ಒಳ್ಳೆಯ ಆರೋಗ್ಯವನ್ನು ಸೌಭಾಗ್ಯವನ್ನು ನೀಡಬೇಕಂತ ಬಯಸ್ತಾ
ಆಲ್ ದಿ ಬೆಸ್ಟ್ ಸರ್ ಫಾರ್ ಯುವರ್ ನೆಕ್ಸ್ಟ್ ಪೀರಿಯಡ್. ಥ್ಯಾಂಕ್ ಯು ಸೋ ಮಚ್. ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಬಾಬುವಾಲಿ ಅವಧಿಯಲ್ಲಿ ಕೋಟ್ಯಂತರ ರೂಪಾಯಿ ಅಕ್ರಮವಾಗಿದ್ದು ಇದರಲ್ಲಿ ಅವರು ಭಾಗಿಯಾಗಿದ್ದಾರೆ. ಹೀಗಾಗಿ ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ಮಾಡುವಂತೆ ನಗರಾಭಿವೃದ್ಧಿ ಇಲಾಖೆ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಬಿಡಿಎ ಆಯುಕ್ತರಿಗೆ ಸೂಚಿಸಿದ್ದರು. ಅದನ್ನು ನಿರ್ಲಕ್ಷಿಸಲಾಗುತ್ತಿದೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಅರವಿಂದ್ ಕುಮಾರ್ ಅರಳಿ ಆರೋಪಿಸಿದ್ದರು. ಅಲ್ಲದೆ ಅವ್ಯವಹಾರ ಕರ್ತವ್ಯ ಲೋಪ ಆಗಿರುವ ಸಾಬೀತಾಗಿದೆ. ಈ ಹಿನ್ನೆಲೆಯಲ್ಲಿ ನಗರಾಭಿವೃದ್ಧಿ ಅಧಿಕಾರದ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಪತ್ರ ಬರೆದು ಪ್ರಕರಣ ಹೂಡುವಂತೆ ತಿಳಿಸಿದ್ದರೂ ಆಯುಕ್ತರು ನಿರ್ಲಕ್ಷಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಈ ಕುರಿತಂತೆ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ಸರ್ಕಾರದಿಂದ ಪ್ರಾದೇಶಿಕ ಆಯುಕ್ತಾಲಯ ಕಲಬುರಗಿ ಹಾಗೂ ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆ ಧಾರವಾಡ ಇವೆರಡು ತಂಡಗಳಿಂದ ನಡೆಸಿದ ತನಿಖೆಯಲ್ಲಿ ಅವ್ಯವಹಾರ ಅಥವಾ ಕರ್ತವ್ಯ ಲೋಪ ಆಗಿರುವುದು ಸಾಬೀತಾಗಿದೆ. ಈ ಹಿನ್ನೆಲೆ ನಗರಾಭಿವೃದ್ಧಿ ಪ್ರಾಧಿಕಾರದ ಸರ್ಕಾರದ ಅಧೀನ ಕಾರ್ಯದರ್ಶಿಗಳು ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರಿಗೆ ಪತ್ರ ಬರೆದು ಪ್ರಕರಣ ಹೂಡುವಂತೆ ತಿಳಿಸಿದ್ದರೂ ಆಯುಕ್ತರು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದರು. 2022-23ನೇ ಸಾಲಿನಲ್ಲಿ ನಗರದ ಪ್ರತಿಷ್ಠಿತ ಬಡಾವಣೆಗಳಲ್ಲೊಂದಾದ ಚಿದ್ರಿ ರಸ್ತೆಯಲ್ಲಿರುವ ಸಿದ್ದರಾಮಯ್ಯ ಬಡಾವಣೆ ಮತ್ತು ನೌಬದ್ನಲ್ಲಿರುವ ವ್ಯಾಲ್ಯೂ ವಿಮ್ ಲೇಔಟ್ಗಳಲ್ಲಿ ತಲಾ 8 ನಿವೇಶನಗಳು ಅಕ್ರಮವಾಗಿ ಹಂಚಿಕೆ ಮಾಡಲಾಗಿದೆ. ಗುನ್ನಳ್ಳಿ ಗ್ರಾಮದ ಸರ್ವೆ ನಂಬರ್ 22/2/21/1ರಲ್ಲಿರುವ 26 ಎಕರೆ ನಿವೇಶನ ಹಂಚಿಕೆಯಲ್ಲಿ ಗೋಲ್ಮಾಲ್ ನಡೆದಿದೆ. ಈ ಎಲ್ಲವುಗಳ ಬಗ್ಗೆ ತನಿಖೆ ನಡೆಸಲು ವಿಧಾನ ಪರಿಷತ್ ಕಲಾಪದಲ್ಲಿ ನಾನು ಸರ್ಕಾರದ ಗಮನಕ್ಕೆ ತಂದಿರುತ್ತೇನೆ. ಅದಕ್ಕೆ ಮಂತ್ರಿಗಳು ಪ್ರಾದೇಶಿಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ 19/8/2023ರಲ್ಲಿ ಒಂದು ತನಿಖಾ ತಂಡ ಹಾಗೂ ನಗರ ಹಾಗೂ ಗ್ರಾಮೀಣ ಯೋಜನಾ ಇಲಾಖೆ ಧಾರವಾಡ ಇವರ ಒಂದು ತನಿಖಾ ರಚಿಸಿ ತನಿಖೆ ಮಾಡಲು ಸರ್ಕಾರ ಆದೇಶ ನೀಡಿತು ಎಂದರು. ಹಾಲಿ ಬುಡ ಆಯುಕ್ತರಾದ ಶ್ರೀಕಾಂತ್ ಬಿಜೆಪಿಯ ಪ್ರಭಾವಿಯೊಬ್ಬರು ಸಂಬಂಧಿಯಾಗಿರುವುದರಿಂದ ಈ ವಿಚಾರವಾಗಿ ಕ್ರಮ ಕೈಗೊಳ್ಳಲು ಮೀನಮೇಷ ಎನ್ನಿಸುತ್ತಿದ್ದಾರೆಂಬುದು ಅನುಮಾನ ವ್ಯಕ್ತವಾಗುತ್ತಿದೆ. ಇನ್ನು 2 ದಿನಗಳಲ್ಲಿ ಬಾಬುವಾಲಿ ವಿರುದ್ಧ ದೂರು ದಾಖಲಿಸದಿದ್ದಲ್ಲಿ ಮುಖ್ಯಮಂತ್ರಿಗಳ ಬಳಿ ದೂರು ಕೊಂಡೊಯ್ಯುವೆ. ಅದು ಸಫಲವಾಗದಿದ್ದರೆ ಹೈಕೋರ್ಟ್ ಮೊರೆ ಹೋಗುತ್ತೇನೆ ಎಂದು ಅರಳಿ ಹೇಳಿದ್ದರು. ಈ ಎಲ್ಲ ಅಕ್ರಮಗಳಿಗೆ ಮಾಜಿ ಬುಡ ಅಧ್ಯಕ್ಷ ಬಾಬುವಾಲಿ ಹಾಗೂ ಆಗಿನ ಬುಡ ಆಯುಕ್ತ ಅಭಯ ಕುಮಾರ್ ಪಾಟೀಲ್ ಇವರಿಬ್ಬರು ಭಾಗಿಯಾಗಿದ್ದಾರೆ. ಅಭಯ್ ಕುಮಾರ್ ಅವರನ್ನು ಅಮಾನತುಗೊಳಿಸಿದ್ದು ಮತ್ತೆ ಸರ್ಕಾರದ ಸೇವೆಗೆ ವಾಪಸ್ ಪಡೆಯಲಾಗಿದೆ ಎಂದು ಕೇಳಿಬಂದಿದ್ದು, ಒಂದು ವೇಳೆ ಸೇವೆಗೆ ವಾಪಸ್ಸಾಗಿದ್ದರೆ ಮತ್ತೆ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳುವಂತೆ ಸರ್ಕಾರಕ್ಕೆ ಮನವಿಸುವುದಾಗಿ ಹೇಳಿದ್ದರು. ಅಧೀನ ಕಾರ್ಯದರ್ಶಿಗಳ ಪತ್ರದ ಸಾರಾಂಶ: ಬೀದರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಈ ಹಿಂದಿನ ಅಧ್ಯಕ್ಷ ಬಾಬುವಾಲಿ ಇವರಿಂದ ಪ್ರಾಧಿಕಾರಕ್ಕೆ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟಾಗಿದ್ದಲ್ಲಿ ಸದರಿಯವರ ವಿರುದ್ಧ ನ್ಯಾಯಾಲಯದಲ್ಲಿ ಸಿವಿಲ್ ದಾವೆ ಹೂಡಿ ವಸೂಲಾತಿಗೆ ಕ್ರಮ ವಹಿಸುವಂತೆ ಮತ್ತು ಕರ್ತವ್ಯ ಲೋಪವೆಸಗಿರುವುದರಿಂದ ಇವರ ವಿರುದ್ಧ ಭಾರತೀಯ ದಂಡ ಸಂಹಿತೆ ಕಲಂ 209ರನ್ವಯ ಕ್ರಿಮಿನಲ್ ಪ್ರಕರಣ ದಾಖಲಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಜೂನ್ 13ರಂದು ಬರೆದಿರುವ ಪತ್ರದಲ್ಲಿ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ನ್ಯಾಯವಾದಿ ಗೌತಮ್ ನಾಗರಾಜ್ ಅವರು ಉಪಸ್ಥಿತರಿದ್ದರು. ಯಾರ ಬಳಿ ಏನೋ ಮಾತಾಡೋಕೆ ವಿಷಯಗಳು ಇಲ್ಲ, ನಮ್ಮ ಬಗ್ಗೆ ಮಾತಾಡೋಕೆ ವಿಷಯನೇ ಇಲ್ಲ ನಮ್ಮ ಬಳಿ. ಅದಕ್ಕೆ ನಮ್ಮ ಫ್ಯಾಮಿಲಿ ಬಗ್ಗೆ ಅಷ್ಟು 60 ತಾಕತ್ತಿತ್ತಂದರೆ 60 ತಾಕತ್ತಿದ್ದ ನನ್ನ ಫ್ಯಾಮಿಲಿ ಮ್ಯಾಗ ಕೇಸ್ ಮಾಡಿ ಲೋಕಾಯುಕ್ತ ಹಾಕಲಿ, ಇನ್ಕ್ವೈರಿ ಮಾಡಿ, ತಪ್ಪಿದ್ರೆ ಶಿಕ್ಷೆ ಆಗಲಿ. ಏನೇನು ಮಣ್ಣಿಲ್ಲ. ಈಗ ಈ ಇದರಲ್ಲಿ ಪಾಪನಾಶ್ ಕರಿಯೋದು ಬಂದಿದೆ, ಇದೆ ಆರೋಪನಾಗ ಇದೆ. ಆ ಪಾಪನಾಶ್ ಕರಿಗೆ 2 ಕೋಟಿ ರೂಪಾಯಿ. ಆಮೇಲೆ ಈ ಖಾಜಾ ಜಹಾನ್ ತಲಾವ್ ಶಾಹಿನ್ ಕಾಲೇಜ್ ಎದುರು ಅದು, ಆ 2 ಕಾಲೇಜದು ತಲಾವ್ ಇದು ಕೆರೆಗಳನ್ನು ಅಭಿವೃದ್ಧಿ ಮಾಡಬೇಕು ಅಂತ ನಿರ್ಣಯ ಮಾಡ್ತೀವಿ. ಆದರೂ ಅದು ಲೀಗಲೈಸ್ ಮಾಡಬೇಕು ಎಲ್ಲ, ಯಾಕಂದರೆ ಕೆರೆ ಅಭಿವೃದ್ಧಿ ಪ್ರಾಧಿಕಾರದಿಂದ ಎಲ್ಲ ಸಹ ತಗೊಂಡು ಆಮೇಲೆ ಮಾಡಿರಿ ಅಂತ ಹೇಳಿದ್ರು. ಅದು ಏನು ಮಾಡಲಿಲ್ಲ. ಡಿ ಸಿ ಅವರಿಗೆ 2 ಕೋಟಿ ರೂಪಾಯಿ ಬಿಡುಗಡೆ ಮಾಡು, ಅದು ಕೆಲಸ ಚಾಲು ಮಾಡ್ತೀವಿ. ಆ ಕೆಲಸಕ್ಕೆ ಚಾಲು ಮಾಡೋಣ ಅಂತಂದು ಖಾಜಾ ತಲಾಬಿಗೆ ಹೋದ್ವಿ. ಅಲ್ಲಿ ಹೋಗಿ ಎಲ್ಲ ಇನ್ಕ್ವೈರಿ ಮಾಡಿದ್ವಿ. ಏನೋ ಒತ್ತುವರಿ ಮಾಡ್ಯಾರ ಅಂತ ಗೊತ್ತಾಯಿತು. ಎಷ್ಟು ಒತ್ತುವರಿ ಮಾಡ್ಯಾರ ಅದು ಸರ್ವೆ ಮಾಡ್ಸಾರೆ ಅಂತ ಡಿ ಸಿ ಅವ್ರಿಗೆ ಬರ್ತೀವಿ. ಆ ಡಿ ಸಿ ಅವ್ರಿಗೆ ಮಾಡಿ ಹಿಂದೆ ಸರಿ ಏನು ಅಡ್ಜಸ್ಟ್ಮೆಂಟ್ ಆಯಿತು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾತಾಡ್ತಾ ಇರಲ್ಲ, ಅದ್ರ ಬಗ್ಗೆ ಹೆಸರು ತೆಗಿತಾ ಇರಲ್ಲ. ನಾವು ಮಾತಾಡಿದ್ರೆ ಬೇಜಾರಾಯ್ತು. ನಾವು ಒಬ್ಬನೇ ಎಷ್ಟು ಒದ್ದಾಡಬೇಕು, ಸುಮ್ಮನೆ
ನಾನು ಹೇಳ್ತೇನೆ ಸಚಿವರು ಮಾಡ್ಯಾರ, ಇಲ್ಲಿ ಲೋಕದವ್ರು ಇಂಪ್ಲಿಮೆಂಟ್ ಮಾಡಬೇಕು, ಮಾಡಿಲ್ಲ ಅನ್ನೋದು ನಾವು ಸರ್ಕಾರ ಗಮನ ತರ್ತೀನಿ. ಆಮೇಲೆ ಏನಾರ ಈ ನೀವು ಕೇಳಿದ ಪ್ರಶ್ನೆಗೆ ಅಂಥದ್ದು ಏನಾರ ಇದ್ರೆ ಅವಾಗ ಕುಳು ಸಿಕ್ಕರೆ ನೋಡ್ತೀನಿ. ಈಗ ಅದೇ ಒಂದು ವಿಚಿತ್ರವಾದ ಪ್ರಕರಣದ ನಿಮ್ಗೆ ಎದುರು ತರತ್ತೀನಿ. ನಾವು ಬೂಡಾನಲ್ಲಿ ಎಷ್ಟು ಮೀಟಿಂಗ್ ಮಾಡಿದ್ವಿ, ಒಂದು ಪ್ರಶ್ನೆಗೆ ಬರೋರು ಯಾರು ಇಲ್ಲ. ಹಲವು ನಾ ಹೇಳೋದು ಕೇಳ್ರಪ್ಪ, ಬದಲ ನಾ ಹೇಳೋದು ಕೇಳ್ರಿ, ಆನಂತರ ಮಾತಾಡ್ರಿ ನೀವು. ನಾ ಹೇಳೋದು ಕೇಳ್ಬೋದು. ಯಾರೂ ಪ್ರೊಸೀಡಿಂಗ್ ಬರಲಾರ್ದಕ್ಕೆ ನಾನು ಹಲವು ಸಾರಿ ಜಗಳ ಆಡಿದೆ. ನೋಡ್ಬೇಕು, ಪ್ರೊಸೀಡಿಂಗ್ ಬೇರೆ ಯಾರು ಬರೀಬೇಕು. ನಾವು ಏನು ಹೇಳ್ತೀವಿ, ನೀವು ಏನು ಬರ್ಕೊಳ್ಳೋದ್ರಿ ಹೆಂಗೆ ಆಗ್ತದೆ ಬರ್ಕೊಳ್ಳೋದು, ಇಲ್ಲಿಲ್ಲ ರೆಕಾರ್ಡಿಂಗ್ ಮಾಡತ್ತೀವಿ ಅಂತ ಹೇಳಿ ರೆಕಾರ್ಡಿಂಗ್ ಮಾಡ್ತೀವಿ ರೀ. ಆ ನಂತರ ಎಲ್ಲ ಕುಂತು ಬರೀತೀವಿ ಓಕೆ ಅಂತ. ಈಗ ಹಗಲೆಲ್ಲ ಯಾಕೆ ಹೇಳಲಿ ಅಂತ ನಾನು ಓಕೆ ಹಾಗೆ ಆಗಲಿ. ಆಮೇಲೆ ನಾ ಮಾರನೇ ಇದಕ್ಕೆ ಸಭೆಗೆ ಹೋದಾಗ ಆ ಪ್ರೊಸೀಡಿಂಗ್ ಚೇಂಜ್ ಇತ್ತು. ಪ್ರೊಸೀಡಿಂಗ್ ಏನಪ್ಪ ನಾವು ಇಲ್ಲೇ ಎಲ್ಲ ವಿರೋಧ ಮಾಡಿದ್ದೀವಿ, ಚರ್ಚೆನೇ ಆಗಿಲ್ಲ, ಇವೆಲ್ಲ ಹೆಂಗೆ ಬಂದು ಅಂತ. ಇಲ್ಲ ಮಾಡಿದೆವು ಅಂತ. ಆ ಪ್ರೊಸೀಡಿಂಗ್ ಎಲ್ಲ ಕೊಡು ಅಂತಂದೆ. ಅಂದರೆ ಪ್ರೊಸೀಡಿಂಗ್ ಇಲ್ಲ ರೆಕಾರ್ಡಿಂಗ್, ಆ ರೆಕಾರ್ಡಿಂಗ್ ಕೊಡು ಅಂತ, ಲೆಟ್ರ್ ಕೊಡ್ತೀನಿ ಅಂತಂದು ಲೆಟ್ರ್ ಕೊಟ್ಟೆ. ಲೆಟ್ರ್ ಕೊಟ್ಟ ಮೇಲೆ ಯಾವುದು ರೆಕಾರ್ಡಿಂಗೇ ಆಗಿಲ್ಲ ಅಂತ. ಮನವಿದು ಮಾಹಿತಿ ಕೊಡ್ತೀನಿ, ಈ ರೀತಿ ಆಗಿಲ್ಲ, ಈ ರೀತಿ ಮಾಡಿಲ್ಲ, ಈ ಆಯುಕ್ತರ ಮ್ಯಾಗೂ ಕೇಸ್ ಬುಕ್ ಮಾಡಿರಿ ಅಂತ ಹೇಳ್ತೀನಿ, ಆ್ಯಕ್ಷನ್ ತೊಗೊಳ್ರಿ ಅಂತ ಹೇಳ್ತೀನಿ. ಒಟ್ಟಾರೆ ಏನೋ ಈ ರೀತಿ ಏನು ಹಿಂದಿನ ಪ್ರಕ್ರಿಯೆಗಳು ಏನಿದ್ದು ಮುಚ್ಚಿ ಹಾಕೋವಂಥ ಪ್ರಯತ್ನ ಆಗಬಾರ್ದು. ಎಲ್ಲ ಸಾರ್ವಜನಿಕರಿಗೆ ಯಾರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದನೇ ಈ ಕೆಲಸ ಮಾಡ್ತಾಯಿದ್ದೀನಿ. ಯಾಕಂದರೆ ಈಗ ನಾನು MLC ಆಗಿದ್ದ, MLC ಆದಾಗ ಏನೇನೋ ಲೂಟಿ ಮಾಡ್ಕೊಂಡು ಮನೆಗೆ ಹೋಗ್ಬಿಟ್ರೆ, ಜನರೆಲ್ಲ ಲೂಟಿ ಮಾಡ್ಕೊಂಡು ಮನೆಗೆ ಹೋದ್ರೆ ಯಾರು ಹೊರಣಿಗಾರ ಅವ್ರಿಗೆ ನಮಗೂ ಹೆದರಿಕೆ ಇರಬೇಕು, ಭಯ ಭಕ್ತಿ ಇರಬೇಕು. ಇಮಿಡಿಯೇಟ್ ಅವ್ರ ಮೇಲೆ ಕೇಸ್ ಆಗಬೇಕು, ಅವ್ರಿಗೆ ಅರೆಸ್ಟ್ ಮಾಡಬೇಕು, ಆಮೇಲೆ ಲೆಕ್ಕ ಮಾಡಿ ಅವ್ರ ಮೇಲೆ ಉಸುಲು ಮಾಡಬೇಕು. ಅದೇ ರೀತಿ ಈ ಬಾಬು ವಾಲಿ ಮೇಲೆ ಹೆಂಗೆ ಆದೇಶ ಮಾಡಿದ್ರೆ ಅದೇ ರೀತಿ ಅಭಯ್ ಕುಮಾರ್ ಮೇಲೂ ಕ್ರಿಮಿನಲ್ ಕೇಸ್ ಆಗಬೇಕು. ಅವರಿಗೆ ಈಗ ನನಗೆ ಮಾಹಿತಿ ಬಂದ ಇವ್ರು ಹೇಳಿದ್ರು ರಿಟರ್ನ್ ರಿಟರ್ನ್ಷನ್ ಮಾಡ್ಯಾರಂತ, ಮಾಡಿದ್ರು ಕೂಡ ಅವ್ರ ಮೇಲೆ ನಾನು ಗೊತ್ತಾಗ ಮಾಡಿ ಕೇಸ್ ಮಾಡಿದ್ರೆ ನೆಕ್ಸ್ಟ್ ಹಂತ ನಾನು ಏನು ಮಾಡಬೇಕು ಅಂತ ಹೇಳ್ತೀನಿ. ನಿಮ್ಮ ಹತ್ರ ಬರ್ತೀನಿ ಮತ್ತೆ. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು 2018ರಿಂದ 1/2/2022ರವರೆಗೆ ಸತತ 4 ವರ್ಷಗಳ ಕಾಲ ತಾಲೂಕಿನ ಗಾದ್ಗಿ ಗ್ರಾಮ ಪಂಚಾಯತ್ನಲ್ಲಿ ಸುಮಾರು 8 ಕೋಟಿಗೂ ಅಧಿಕ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದ್ದು, ಇದರಲ್ಲಿ ಶಾಮೀಲಾಗಿರುವ ಅಧೀನ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಧರ್ ಹಾಗೂ ಗ್ರಾಮ ಪಂಚಾಯತ್ ಹಾಲಿ ಸದಸ್ಯ ಸಂತೋಷ್ ರಾಮಶೆಟ್ಟಿ ಮಾಮನ್ಕೆರೆ ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಸ್ಥಳೀಯ ಸಾಮಾಜಿಕ ಹೋರಾಟಗಾರ ವರದಯ್ಯ ಸ್ವಾಮಿ ಆಗ್ರಹಿಸಿದ್ದಾರೆ. ಸುಮಾರು 3 ಕೋಟಿಗೂ ಅಧಿಕ ಹಣವನ್ನು ಗ್ರಾಮ ಪಂಚಾಯತ್ಗೆ ಕಟ್ಟದೆ ಗುಳುಂ ಮಾಡಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಅಣವೀರ್ ಕೋಡಂಬಲ್ ಲೇಔಟ್ನ 1621.5 ಚದರ ಅಡಿ ಅಳತೆಯುಳ್ಳ ಲೇಔಟ್ನಲ್ಲಿ ಸುಮಾರು 15 ನಿವೇಶನಗಳು ತಲಾ 4 ಲಕ್ಷಕ್ಕೆ ಮಾರಾಟ ಮಾಡುವ ಮೂಲಕ ಗ್ರಾಮ ಪಂಚಾಯತ್ ಬೊಕ್ಕಸಕ್ಕೆ ಹಾನಿಯುಂಟು ಮಾಡಿರುತ್ತಾರೆ. ಕಂಟೆಪ್ಪ ಲೇಔಟ್ನ ತೆರಿಗೆ ಹಣ ಕೂಡ ತುಂಬದೆ ವಂಚನೆ ಮಾಡಲಾಗಿದೆ. ಇಲ್ಲಿಯವರೆಗೆ ಸುಮಾರು 10,000 ಡಿಜಿಟಲ್ ಖಾತಾ ನೀಡಲಾಗಿದೆ, ಆದರೆ ಸರಿಯಾದ ಲೆಕ್ಕಪತ್ರವಿಲ್ಲ. ಗಾದ್ಗಿ ಗ್ರಾಮ ಪಂಚಾಯತ್ನ ಈ ಸ್ವತ್ತು ಬಯೋಮೆಟ್ರಿಕ್ ಥಂಬ್ ಹೊಂದಿರುವ ಅಧಿಕಾರಿಗಳ ದ್ವಿತೀಯ ದರ್ಜೆ ಸಹಾಯಕ ಕಾರ್ಯದರ್ಶಿ ಹಾಗೂ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಬಯೋಮೆಟ್ರಿಕ್ ಥಂಬ್ನ ವರದಿಯನ್ನು ಪಡೆಯಲು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಬೀದರ್ ಇವರು ಪತ್ರ ಬರೆದಿದ್ದು, ಅದರಂತೆ ನಿರ್ದೇಶಕರು ಗವರ್ನೆನ್ಸ್ RPDBR ಇಲಾಖೆ ಬೆಂಗಳೂರು ಇವರ ವರದಿಯನ್ನು ಜಿಲ್ಲಾ ಪಂಚಾಯತ್ಗೆ ನೀಡಿರುತ್ತಾರೆ. ಅದರಲ್ಲಿಯೂ ಮೊಬೈಲ್ ಸಂಖ್ಯೆ 8762636756 ಇದೆ. ಈ ಮೊಬೈಲ್ ಸಂಖ್ಯೆ ಯಾರದ್ದು ಎಂದು ತನಿಖೆ ನಡೆಸಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಹೇಳಿದ್ದರು. ಅಲ್ಲದೆ ಸಂತೋಷ್ ಮಾಮನ್ಕೆರೆ ಹಾಗೂ ಅವರ ಪತ್ನಿ ಒಂದು ಶೌಚಾಲಯ ನಿರ್ಮಿಸಿ 2 ಶೌಚಾಲಯದ ಹಣ ಪಂಚಾಯತ್ನಿಂದ ಪಡೆದಿರುತ್ತಾರೆ ಎಂದರು. ಹಲವು CA ನಿವೇಶನ ಮಾರಾಟದ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯನಾಗಿ ಸಂತೋಷ್ ರಾಮಶೆಟ್ಟಿ ಮಾಮನ್ಕೇರಿ ತಮ್ಮ ಸಹಿ ಮಾಡಿದ್ದಾರೆ. ಭ್ರಷ್ಟಾಚಾರ ಕುರಿತು ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೂ ಮನವಿ ಸಲ್ಲಿಸಿದ್ದೇನೆ, ಆದರೆ ಇದುವರೆಗೆ ಯಾವುದೇ ಕ್ರಮ ಜರುಗಿಸಿಲ್ಲ ಎಂದರು.
ಭ್ರಷ್ಟಾಚಾರದ ಕುರಿತು ಪ್ರಶ್ನೆ ಮಾಡಿದ್ದರೆ ಕೆಲವರು ನನ್ನ ಮೇಲೆ ಹಲ್ಲೆ ಮಾಡಲು ಪ್ರಯತ್ನ ಮಾಡಿದ್ದಾರೆ. ಈ ಕುರಿತು 1/12/2023 ಜಿಲ್ಲಾ ಪೊಲೀಸ್ ಅಧೀಕ್ಷಕರಿಗೆ ದೂರು ನೀಡಿ ರಕ್ಷಣೆಗಾಗಿ ಕೋರಿದ್ದೇನೆ. ಹೀಗಾಗಿ ಗ್ರಾಮ ಪಂಚಾಯತ್ನಲ್ಲಿ ಅವ್ಯವಹಾರ ನಡೆಸಿರುವ ಸಂತೋಷ್ ರಾಮಶೆಟ್ಟಿ ಮಾಮನ್ಕೆರೆ ಹಾಗೂ ಅಂದಿನ ಪಿಡಿಒ ಶ್ರೀಧರ್ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಿ ಸೂಕ್ತ ಕಾನೂನಿನ ಕ್ರಮ ಕೈಗೊಳ್ಳಬೇಕೆಂದು ತಿಳಿಸಿದ್ದಾರೆ. ಕ್ರಮ ಕೈಗೊಳ್ಳದಿದ್ದರೆ ನ್ಯಾಯಾಲಯಕ್ಕೆ ಹೋಗಿ ಕಾನೂನು ಹೋರಾಟ ಮುಂದುವರಿಸುವೆ ಎಂದು ಎಚ್ಚರಿಸಿದ್ದಾರೆ. 2018 ಹಿಡಿದು 2001-2022 ಗಾದಿ ಗ್ರಾಮ ಪಂಚಾಯತ್ನಲ್ಲಿ ಆದ ಅವ್ಯವಹಾರಗಳನ್ನು ಕುರಿತು ತಮಗೆ ಮಾಹಿತಿ ಒದಗಿಸ್ತೀನಿ. ಒಬ್ಬ ಸಾರ್ವಜನಿಕ ವ್ಯಕ್ತಿ 2018 ಹಿಡಿದ ಸಂತೋಷ್ ಕುಮಾರ್ ತಂದೆ ರಾಮಶೆಟ್ಟಿ ಎಂಬುವರು 2018 1/2/2022 SDA ಬಯೋಮೆಟ್ರಿಕ್ ತಮ್ಮ ಈ ಸೊತ್ತು ಖಾತೆ ಕೊಡೋದು ಬಯೋಮೆಟ್ರಿಕ್ ತಮ್ಮ ಮಾಡ್ಬೋದು ಸರ್. ಅದು ಅಲ್ಲದೆ ಪಂಚಾಯತ್ಕ ಒಂದು ಇಷ್ಟೆಲ್ಲ ಖಾತೆಗಳು ಕೊಡಬೇಕಾದ್ರೆ ಆ 2018-22 ತನಕ ಅದ್ರದ್ದು ಈ ಸೊತ್ತು ಖಾತೆ ಎಲ್ಲ ಡೂಪ್ಲಿಕೇಟ್ ಖಾತೆ ರಿಸಿಪ್ಟ್ ಕೊಡೋದು ಸರ್. ಅದ್ರ ಯಾವುದೂ ಪಂಚಾಯತ್ಗೆ ಜಮಾ ಆಗಿಲ್ಲ. ಮತ್ತು ಅವರು ಗುತ್ತೇದಾರಿ ಲೈಸೆನ್ಸ್ ಇತ್ತು ಸರ್. MGNRG ಮಾಡ್ತಿರು ಮತ್ತು ಪಂಚಾಯತ್ ಯಾವ್ದು 15 ಫೈನಾನ್ಸ್ ಅದೆಲ್ಲ ಗುತ್ತೇದಾರಿ ಮಾಡ್ತಿರು. ಅದ್ರದ್ದು ಲೈಸೆನ್ಸ್ ಇದ್ದು ಅವರು ಏನು ಮಾಡಿದ್ರು ಮತ್ತು 2020 ಎಲೆಕ್ಷನ್ ನಿಂತರು. ಎಲೆಕ್ಷನ್ ನಿಂತ ಮ್ಯಾಕ ಅದು ಲೈಸೆನ್ಸ್ ರದ್ದು ಮಾಡಬೇಕಾಗಿತ್ತು ಸರ್. ರದ್ದು ಮಾಡಿಲ್ಲ. ಅದನ್ನು ಫೈಲಿಂಗ್ ಮಾಡಿದ್ರು. ಅದ್ರ ಭೀ ದಾಖಲಾತಿಗಳು ನೀವು ಕೊಡ್ತೀನಿ ಸರ್. ಮತ್ತೇನು ಸರ್ ಒಂದೇ ಶೌಚಾಲಯಕ್ಕೆ 2 ಗಂಟೆ ಹಿಡ್ತಾರೆ ಸರ್. ಅದು ಭಾಳ ಆರ್ಥಿಕ ಪ್ರಾಬ್ಲಮ್. ಮತ್ತೇನದ ಸರ್ ಇದು ಅವರು ಒಬ್ಬ ಗುತ್ತೇದಾರ ಆಗಿರ್ಬೇಕು. ಅವರು BPL ಕಾರ್ಡ್ ಹೊಂದಿರ್ಬೋದು ಸರ್. BPL ಕಾರ್ಡ್ನೂ ಹೊಂದಾರ ಸರ್. ಅದು BPL ಇಲ್ಲಿವರೆಗೆ ಚಾಲು ಅದ ಸರ್. ಹೀಗಾಗಿ ಗಾದಿ ಗ್ರಾಮ ಪಂಚಾಯತಲ್ಲಿ ಕಮ್ಸೆ ಕಮ್ 7 ಕೋಟಿ ರೂಪಾಯಿ ಹಗರಣ ಅದ. ಅದರದ್ದು ತನಿಖೆ ಮಾಡಿ CO ಅವರು ತಪ್ಪಿಸ್ತರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅವರಿಗೆ ಇದು ಮಾಡಬೇಕಂತ ಪಂಚಾಯತ್ಗೆ ಅದರದ್ದು ಟ್ಯಾಕ್ಸ್ ಜಮಾ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಸರ್. ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ರಾಜ್ಯ ಸರ್ಕಾರ 200 ಕೋಟಿ ಅನುದಾನ ಮೀಸಲಿಟ್ಟಿದೆ. ಈಗಾಗಲೇ 80 ಕೋಟಿ ಅನುದಾನ ಬಿಡುಗಡೆ ಕೂಡ ಮಾಡಲಾಗಿದೆ. ಶೀಘ್ರವೇ ಕಾರ್ಪೊರೇಷನ್ಗೆ ಅಧ್ಯಕ್ಷ ಮತ್ತು ನಿರ್ದೇಶಕರ ನೇಮಕಾತಿವಾದ ಬಳಿಕ ಅನುದಾನ ಖರ್ಚು ಮಾಡಲು ಕ್ರಮ ಕೈಗೊಳ್ಳಲಾಗುವುದು ಎಂದು ನೂತನ ವಿಧಾನ ಪರಿಷತ್ ಸದಸ್ಯ ಐವನ್ ಡಿಸೋಜಾ ತಿಳಿಸಿದರು. ಅಲ್ಲದೆ MBA ಮತ್ತು MCA ಓದುವ ಮಕ್ಕಳಿಗೆ 5 ವರ್ಷಗಳ ಕಾಲ ಶುಲ್ಕ ಭರಿಸಲು ಕ್ರಮ ತೆಗೆದುಕೊಂಡಿದ್ದೇವೆ ಎಂದು ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಬುಧವಾರ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಮುದಾಯ ಮತ್ತು ಸ್ಮಶಾನ ಭೂಮಿಗಾಗಿ 20 ಕೋಟಿ, ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮಕ್ಕೆ 25 ಕೋಟಿ, ಶ್ರಮಶಕ್ತಿ, ಶಿಕ್ಷಣ, ಗಂಗಾ ಕಲ್ಯಾಣ, ತರಬೇತಿ ಮುಂತಾದವುಗಳಿಗೆ ಅನುದಾನ ಒದಗಿಸಲಾಗುವುದು. ಈಗಾಗಲೇ ಪ್ರಗತಿ ಪರಿಶೀಲನೆ ಮಾಡಲಾಗಿದೆ. MBA ಮತ್ತು MCA ಓದುವ ಮಕ್ಕಳಿಗೆ 5 ವರ್ಷಗಳ ಕಾಲ ಶುಲ್ಕ ಭರಿಸಲು ಕ್ರಮ ತೆಗೆದುಕೊಂಡಿದ್ದೇವೆ. ಇನ್ನು ಮುಂದೆ ನನ್ನಿಂದ ಓದಲು ಆಗುತ್ತಿಲ್ಲ ಎಂದು ಯಾರಾದರೂ ವಿದ್ಯಾರ್ಥಿಗಳು ನನ್ನ ಮುಂದೆ ನೋವು ತೋಡಿಕೊಂಡರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ರಾಜಕೀಯ ವಿಚಾರವಾಗಿ ಮಾತನಾಡಿರುವ ಅವರು, ಗ್ಯಾರಂಟಿ ಯೋಜನೆಗಳ ಬಗ್ಗೆ ಬಿಜೆಪಿಯವರಿಗೆ ಮಾತನಾಡುವ ನೈತಿಕ ಹಕ್ಕಿಲ್ಲ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹಾಗೂ ವಿಧಾನಸಭೆ ವಿರೋಧ ಪಕ್ಷದ ನಾಯಕ R. ಅಶೋಕ್ ಅವರು ಗ್ಯಾರಂಟಿಯಿಂದ ಅಭಿವೃದ್ಧಿ ಕುಂಠಿತವಾಗಿದೆ, ಇತರೆ ಅಭಿವೃದ್ಧಿ ಹಣವು ಗ್ಯಾರಂಟಿಗೆ ಬಳಸಲಾಗುತ್ತಿದೆ ಎಂಬುದನ್ನು ಸಾಬೀತುಪಡಿಸಲಿ ನೋಡೋಣ. ಗ್ಯಾರಂಟಿ ಯೋಜನೆಗಳಿಂದ ಅಭಿವೃದ್ಧಿ ಕುಂಠಿತವಾಗುತ್ತಿದೆ ಎಂದು ಸುಳ್ಳು ನೆಪ ಹೇಳಿ ಜನರಿಗೆ ದಾರಿ ತಪ್ಪಿಸಲು ಹೊರಟಿರುವ ಇವರಿಗೆ ಇಡೀ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಲೋಕಸಭೆ ಚುನಾವಣೆಯಲ್ಲಿ ಜನ ತಕ್ಕ ಪಾಠ ಕಲಿಸಿದ್ದಾರೆ. ಈ ಭಾಗದಲ್ಲಿ ಸೋತು ಸುಣ್ಣವಾಗಿರುವ ಇವರಿಗೆ ಮಾತನಾಡಲು ವಿಷಯಗಳೇ ಇಲ್ಲ. ಹೀಗಾಗಿ ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳನ್ನು ಸಹಿಸದೆ ಹೊಟ್ಟೆಕಿಚ್ಚು ಪಡುತ್ತಿರುವ ನೀಟ್ ವಿಷಯವಾಗಿ ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಮಾತನಾಡುವಾಗ ಮೈಕ್ ಬಂದು ಮಾಡಲಾಗುತ್ತಿದೆ. ಇಡೀ ದೇಶಾದ್ಯಂತ ಯುವ ಜನರ ಜೀವನದ ಜೊತೆ ಚೆಲ್ಲಾಟವಾಡುತ್ತಿರುವ ಬಿಜೆಪಿಗರಿಗೆ ಈ ಲೋಕಸಭೆ ಚುನಾವಣೆಯಲ್ಲಿ ದೇಶದ ಜನ ತಕ್ಕ ಉತ್ತರ ನೀಡಿದ್ದಾರೆ ಎಂದರು. ನೀಟ್ ಪರೀಕ್ಷೆಗೆ ಬಗ್ಗೆ ಈ ತಿಂಗಳ 15ರಿಂದ ನಡೆಯಲಿರುವ ರಾಜ್ಯ ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಸ್ತಾಪಿಸಿ ಅದಕ್ಕೆ ಗೇಟ್ ಪಾಸ್ ನೀಡಲಾಗುವುದು. ಹಿಂದೆ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ CET ಪರೀಕ್ಷೆಗೆ ಜಾರಿಗೆ ತಂದು ಇಲ್ಲಿಯ ರಾಜ್ಯದ ವಿದ್ಯಾರ್ಥಿಗಳಿಗೆ ನ್ಯಾಯಯುತ ಪರೀಕ್ಷೆ ಬರೆಯಲು ಅನುವು ಮಾಡಿಕೊಟ್ಟಿದ್ದರು. ಅದನ್ನೇ ಪುನರ್ ಪ್ರಾರಂಭಿಸಲು ನಮ್ಮ ಸರ್ಕಾರ ಚರ್ಚಿಸಲಿದೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಕೆಪಿಸಿಸಿ ಉಪಾಧ್ಯಕ್ಷ ಜಾನ್ ವೆಲ್ಸಿ, ಮಾಜಿ ಬುಡ ಅಧ್ಯಕ್ಷ ಸಂಜಯ್ ಜಾಗೀರ್ದಾರ್, ಕೆಪಿಸಿಸಿ ಮಹಿಳಾ ಘಟಕದ ಅಧ್ಯಕ್ಷೆ ವೆನ್ಹಿಲಾ ಸೂರ್ಯವಂಶಿ, ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷ ಅಮೃತರಾವ್ ಚಿಮ್ಕೋಡೆ, ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಜಾರ್ಜ್ ಫರ್ನಾಂಡಿಸ್,
ಪಕ್ಷದ ಪ್ರಮುಖರಾದ ಎಸ್.ಪಿ. ರಾಜಶೇಖರ್, ಮಹೇಶ್ ಹಿರೇಮನಿ, ಯೇಸುದಾಸ್ ಅಣ್ದುರೆ, ಅರ್ಜುನ್ ಕನಕ್, ಫಿಲಿಪ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. 23-24ನೇ ಸಾಲಿನ ಬಜೆಟ್ನಲ್ಲಿ 200 ಕೋಟಿ ರೂಪಾಯಿ ಅನುದಾನವನ್ನು ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಮೀಸಲು ಇಟ್ಟಿದ್ದಾರೆ. ಇದರಲ್ಲಿ ಸುಮಾರು 80 ಕೋಟಿ ರೂಪಾಯಿ ಈಗಾಗಲೇ ಬಿಡುಗಡೆ ಮಾಡಲಾಗಿದೆ. ಕಾರ್ಪೊರೇಷನ್ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಜಾರಿಗೆ ಬಂದ ಮೇಲೆ ಆ ದುಡ್ಡನ್ನು ವಿನಿಯೋಗ ಮಾಡೋದ್ರ ಜೊತೆಗೆ ಈಗ ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ಕೌನ್ಸಿಲ್, ನಾನು ಸದಸ್ಯನಿದ್ದೇನೆ, KJ ಜಾರ್ಜ್ ಅವರು ಅದರ ಅಧ್ಯಕ್ಷರಾಗಿದ್ದಾರೆ. ಇದಕ್ಕೆ 85 ಕೋಟಿ ರೂಪಾಯಿಯನ್ನು ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಸುಮಾರು 40 ಕೋಟಿ ರೂಪಾಯಿ ಕಮಿಟೆಡ್ ಎಕ್ಸ್ಪೆಂಡಿಚರ್, ಅಂದರೆ ಕನ್ನಡದಲ್ಲಿ ಹೇಳಬೇಕಾದ್ರೆ ಬದ್ಧ ಹೊಣೆಗಾರಿಕೆಗಳು, ಇದಕ್ಕೆ ಮೀಸಲಿಟ್ಟಿದ್ದೇವೆ. 20 ಕೋಟಿ ರೂಪಾಯಿ ಹೊಸ ಪ್ರಪೋಸಲ್ಸ್ಗಳು, ಚರ್ಚ್ ರಿಪೇರಿ, ಕಂಪೌಂಡ್ ಹಾಲ್ ಹಾಕುವಂಥದ್ದು, ಸ್ಮಶಾನಗಳ ಅಭಿವೃದ್ಧಿ ಅಥವಾ ಸಮುದಾಯ ಭವನ ರಚನೆ, ಇದಕ್ಕೆ ಮೀಸಲಿಟ್ಟಿದ್ದೇವೆ. ಮತ್ತು ಉಳಿದ 25 ಕೋಟಿ ರೂಪಾಯಿ ಕರ್ನಾಟಕ ಮೈನಾರಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ KMDC, ಇದಕ್ಕೆ ವಿದ್ಯಾಭ್ಯಾಸಕ್ಕೆ, ಅರಿವು ಯೋಜನೆಗೆ, ವಿದ್ಯಾಭ್ಯಾಸ ಸಾಲ ಮತ್ತು ಶ್ರಮಶಕ್ತಿ ಯೋಜನೆ, ವೃತ್ತಿ ಪ್ರೋತ್ಸಾಹ ಯೋಜನೆ, ಗಂಗಾ ಕಲ್ಯಾಣ, ವಿದೇಶಿ ವಿದ್ಯಾಭ್ಯಾಸ ಸಾಲ ಯೋಜನೆ, ಸಮುದಾಯ ಆಧಾರಿತ ತರಬೇತಿ ಯೋಜನೆ, ಇದಕ್ಕೆ 25 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟಿದ್ದೇವೆ. ದಿಸ್ ಈಸ್ ಓನ್ಲಿ ಎ ಟೆಂಪರರಿ ಅರೇಂಜ್ಮೆಂಟ್ಸ್. ಕರ್ನಾಟಕ ಕ್ರಿಶ್ಚಿಯನ್ ಕಮ್ಯುನಿಟಿ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಜಾರಿಗೆ ಬರುವ ತನಕ. ಸೊ ಈ ಹಿನ್ನೆಲೆಯಲ್ಲಿ ಈ ಎಲ್ಲ ಕಾರ್ಯಕ್ರಮಗಳು ಸಸೂತ್ರವಾಗಿ ನಡೆಸ್ತಾ ಇದ್ದಾರಾ ಇಲ್ಲ ಅಂತೇಳುವುದನ್ನು ಇವತ್ತು ಬೆಳಿಗ್ಗೆ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಪ್ರಗತಿಯನ್ನು ಪರಿಶೀಲನೆ ಮಾಡಿದ್ದೇನೆ. ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ರಾಮಕೃಷ್ಣ ಸಾಳೆ ಅವರು ಮಾತನಾಡುತ್ತಾ, ದಿನಾಂಕ 7ರಂದು ಜೈ ಜಗನ್ನಾಥ ರಥಯಾತ್ರಾ ಮಹೋತ್ಸವ ಹಮ್ಮಿಕೊಳ್ಳಲಾಗಿದೆ. ಈ ರಥಯಾತ್ರೆಯು ರಾಂಪುರ ಕಾಲನಿಯ ಗೋಶಾಲೆಯಿಂದ ಪ್ರಾರಂಭಗೊಂಡು ಪ್ರಮುಖ ವೃತ್ತಗಳಿಂದ ಹಾದು ರಾಮ್ ಚೌಕ್, ಬೊಮ್ಮಗೊಂಡೇಶ್ವರ ಚೌಕ್, ಬಸವೇಶ್ವರ ಚೌಕ್, ಅಂಬೇಡ್ಕರ್ ಚೌಕ್ನಿಂದ ಚಿಕ್ಪೇಟ್ನ ಶ್ರೀ ಜಗನ್ನಾಥ ದೇವಾಲಯ ನೀಲಾಚಲ್ ಧಾಮ್ಗೆ ತಲುಪಲಿದೆ. ಇದೇ ವೇಳೆ ಭಜನೆ, ಕೀರ್ತನೆ ಮಾಡುವ ಮೂಲಕ ಭವ್ಯ ಮೆರವಣಿಗೆ ನಡೆಯಲಿದೆ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಈ ರಥೋತ್ಸವದಲ್ಲಿ ಪಾಲ್ಗೊಳ್ಳಬೇಕೆಂದು ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಹೇಳಿದ್ದರು. ಈ ಪತ್ರಿಕಾಗೋಷ್ಠಿಯಲ್ಲಿ ರಾಮಕೃಷ್ಣ ಸಾಳೆ, ಸೋಮಶೇಖರ್ ಪಾಟೀಲ್ ಗಾದ್ಗಿ, ವೀರ್ ಶೆಟ್ಟಿ ಮಣ್ಗೆ, ನೀಲೇಶ್ ದೇಶ್ಮುಖ್, ಶಿವರಾಮ್ ಜೋಶಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆದರೆ ಈ ಸಲ ರಥ ಇಲ್ಲಿಯೇ ನಿರ್ಮಾಣ ಆಗಿದೆ. ಭಾಳ ಸುಂದರವಾದ ರಥ ಇದೆ. ಅದರೊಳಗೆ 3 ಮೂರ್ತಿಗಳು ಕೂಡುವಂಥ ಒಂದು ವ್ಯವಸ್ಥೆ ಇದೆ. ಆಮೇಲೆ ಅದಕ್ಕೆ ಅಲಂಕಾರ ಮಾಡಲಿಕ್ಕೆ ಭಾಳಷ್ಟು ಪ್ರೊವಿಷನ್ ಮಾಡಿಟ್ಟಿದ್ದಾಗಿದೆ. ಹೂವಿನ ಅಲಂಕಾರ ಇರ್ತದೆ, ಬಟ್ಟೆ ವಿಭಿನ್ನ ಬಣ್ಣಗಳ ಬಟ್ಟೆಯ ಅಲಂಕಾರ ಇರ್ತದೆ. ಅದು ಹೈಡ್ರಾಲಿಕ್ ಮೆಷಿನ್ನಿಂದ ಸೆಟ್ ಆಗಿರ್ತಿದೆ. ನೀವು ಎಲ್ಲಿಯಾದರೂ ಎತ್ತರ ಪ್ರದೇಶದಲ್ಲಿ ಅದು ನಾವು ತಂತಿ ಹಚ್ತಾ ಇತ್ತು. ಹೀಗೆಲ್ಲ ಮೆರವಣಿಗೆಯಲ್ಲಿ ಯಾವುದೇ ಅಬಾಧಿತವಾಗಿ ಮೆರವಣಿಗೆ ಆಗಬೇಕು ಅನ್ನುವಂಥ ಹೈಡ್ರಾಲಿಕ್ ವ್ಯವಸ್ಥೆ ಇದೆ. ಅದು ಮೇಲೆ ಮತ್ತು ಕೆಳಗೆ ಆಗುವಂಥದ್ದು, ಕಳಶ ಮೇಲೆ ಮತ್ತು ಕೆಳಗೆ ಆಗುವಂಥ ವ್ಯವಸ್ಥೆ ಇದೆ. ಅದಕ್ಕೆ ತಗ್ಗು ದಿನಗಳನ್ನು ದಾಟಲಿಕ್ಕೆ ಅಲ್ಲಿ ಒತ್ತಡ ಹೆಚ್ಚಿಗೆ ಬರಬಾರ್ದು ಮತ್ತು ತಳ್ಳಲಿಕ್ಕೆ ಕಷ್ಟ ಆಗಬಾರ್ದು ಅಂಥೇಳಿ ಒಂದು ಮೆಷಿನ್ ಎಂಜಿನ್ ಸಹಿತ ಅದಕ್ಕೆ ಸೆಟ್ ಮಾಡಲಾಗಿದೆ. ಅದು ನೋಡಲಿಕ್ಕೂ ಅಷ್ಟೇ ಸುಂದರವಾಗಿದೆ. ಅದು ಎಲ್ಲರೂ ನೋಡಿಯೇ ಖುಷಿ ಪಡಬೇಕು ಅಂಥ ಒಂದು ವ್ಯವಸ್ಥೆಯಲ್ಲಿದೆ. ಅದಕ್ಕಾಗಿ ಈ ನಾಳೆ ಬರುವ 7ನೇ ತಾರೀಕೆ ಈ ಕಾರ್ಯಕ್ರಮ ಜರುಗಲಿದೆ. ಭಾಳ ವಿಜೃಂಭಣೆಯಿಂದ ಎಲ್ಲ ಭಕ್ತರು ಈಗಾಗಲೇ ನಮ್ಗೆ ಕೇಳಿದ್ದಾರೆ, ನಾವು ಎಷ್ಟು ಗಂಟೆಗೆ ಪ್ರಾರಂಭ ಆಗ್ತದೆ ಅಂತ. ನಾವೆಲ್ಲವೂ ಮೌಖಿಕವಾಗಿ ಹೇಳಿದ್ದೀವಿ, ಟೆಲಿಫೋನ್ ಮುಖಾಂತರ ಹೇಳಿದ್ದೀವಿ, ಮೆಸೇಜ್ ಮುಖಾಂತರ ಹೇಳಿದ್ದೀವಿ. ಜಗನ್ನಾಥ ರಥಯಾತ್ರೆ 7ನೇ ತಾರೀಕಿಗೆ ಇದು ಲಕ್ಷ್ಮೀನಾರಾಯಣ ದೇವಸ್ಥಾನದಿಂದ 11:30 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಅಲ್ಲಿಂದ ಸ್ಟಾರ್ಟ್ ಆಗಿ ನೇರವಾಗಿ ಇದು ಬೊಮ್ಮಗೊಂಡೇಶ್ವರ ಸರ್ಕಲು, ಬಸವೇಶ್ವರ ಸರ್ಕಲು,
ಮತ್ತು ಅಂಬೇಡ್ಕರ್ ಸರ್ಕಲಿಂದಾಗಿ ಕೆಳಗೆ ಚಿಕ್ಕಪೇಟೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತದೆ. ಅದಕ್ಕೆ ತಮ್ಮ ಮುಖಾಂತರ ಎಲ್ಲ ಬೀದರ್ ಜಿಲ್ಲೆ ಜನತೆಗೆ ಕೇಳ್ಕೊಳ್ಳೋದೇನಿದೆ, ಇದರಲ್ಲಿ ಭಾಗವಹಿಸಿದ ಒಂದು ದೊಡ್ಡ ಪ್ರಮಾಣದಲ್ಲಿ ಎಲ್ಲರೂ ಭಾಗವಹಿಸ್ಬೇಕಂತ ಹೇಳಿ ಕಳಕಳಿಯಾಗಿ ವಿನಂತಿ ಮಾಡ್ಕೋತೀನಿ. ಎಲ್ಲರಿಗೂ ನಮಸ್ಕಾರ. ಈ ಕಾರ್ಯಕ್ರಮ ಹೋದ ವರ್ಷ ನಾವು ಈ ಜಗನ್ನಾಥ ಮೂರ್ತಿ ಸ್ಥಾಪನೆ ಮಾಡಿದ ಮೇಲೆ ನಮ್ಮ ಗುಡಿಗೆ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇರ್ತವೆ. ಶ್ರೀ ರಾಮನವಮಿ ಮಹೋತ್ಸವ, ಶ್ರೀ ನರಸಿಂಹಸ್ವಾಮಿ ಮಹೋತ್ಸವ, ರಥ ಯಾತ್ರಾ ಮಹೋತ್ಸವ, ಹಾಗೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂತೂ ಇವ್ರ ಕಾರ್ಯಕ್ರಮದ ಒಂದು ಮಾಸ್ಟರ್ ಕಾರ್ಯಕ್ರಮ ನಡೀತದೆ, ತುಂಬ ವಿಜೃಂಭಣೆಯಿಂದ ನಡೀತದೆ. ರಾಧಾಷ್ಟಮಿ ಮಹೋತ್ಸವ, ಗೋವರ್ಧನ್ ಪೂಜಾ ಮಹೋತ್ಸವ, ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಈ ಸಂಸ್ಥೆ ಹಮ್ಮಿಕೊಂಡಿದೆ. ಅದಕ್ಕೆ ನಾನು ಒಂದು ತಮ್ಮೆಲ್ಲರಿಗೆ ಕಳಕಳಿ ಮನವಿ ಅಂದರೆ, ಈ ಕಾರ್ಯಕ್ರಮಕ್ಕೆ ಒಂದು ಅದ್ಭುತವಾದ ಒಂದು ಪ್ರೋಗ್ರಾಮ್ ಆಗ್ತದೆ. ಅದಕ್ಕೆ ತಮ್ಮ ಪ್ರೆಸಿಡೆಂಟ್ ಮೀಡಿಯಾದವರು ಸಾಕಷ್ಟು ಇದಕ್ಕೆ ಒಂದು ಇದು ಕೊಡಬೇಕಂತ ಕೇಳ್ಕೊತಾ ನನ್ನ आने वाले 7 जुलाई 2024 रविवार के दिवस में रथ के ऊपर आरूढ़ होकर पूरे बीदर नगर को पावन करने जा रहे हैं। तो ये रथ यात्रा की शुरुआत बीदर के रामपुरे कॉलोनी स्थित श्री सत्यनारायण मंदिर से शुरू होगी। भूमरेड्डी कॉलेज के रास्ते राम चौक, भूमरेड्डेश्वर सर्कल, बसवेश्वर सर्कल, अंबेडकर सर्कल, जनवारा रोड होते हुए चिकपेट स्थित जगन्नाथ मंदिर जाकर ये रथ यात्रा समाप्त होगी। जैसे ही जगन्नाथ जी वहाँ पर पहुँचेंगे, विभिन्न प्रकार के कार्यक्रमों का आयोजन किया गया है। जैसे जगन्नाथ की कथा होगी, वहाँ पर भक्तों द्वारा जगन्नाथ की लीलाओं के बारे में बताया जाएगा, और आरती होगी, कीर्तन होगा और महाप्रसाद का वितरण होगा। जैसे स्कंद पुराण में बताया गया है, रथे च वामनं दृष्ट्वा पुनर्जन्म न विद्यते। रथ के ऊपर विराजमान भगवान जगन्नाथ जी को एक बार भी अगर कोई देख लेता है, या उस रथ पे आरूढ़ रहे जगन्नाथ जी के रथ को एक बार भी कोई खींच लेता है, तो उस व्यक्ति का इस भावसागर से मुक्ति गारंटी है। ये स्कंद पुराण का वक्तव्य है। तो व्यक्ति कभी पुनर्जन्म नहीं प्राप्त करता। रामपुरे कॉलोनिಯಿಂದ ಹೊರಟು ಭೂಮರೆಡ್ಡಿ ಕಾಲೇಜ್ ರೋಡ್ ಮುಖಾಂತರ ರಾಮ್ ಚೌಕ್, ಭೂಮರೇಶ್ವರ್ ಸರ್ಕಲ್, ಬಸವೇಶ್ವರ ಸರ್ಕಲ್, ಭಗತ್ ಸಿಂಗ್ ಸರ್ಕಲ್, ಅಂಬೇಡ್ಕರ್ ಸರ್ಕಲ್ ಮತ್ತು ಜನವಾಡ ರೋಡ್ ಮುಖಾಂತರ ಚಿಕ್ಕಪೇಟೆ ತಲುಪಲಿದೆ. ಪ್ರತಿಯೊಂದು ಸರ್ಕಲ್ನಲ್ಲಿ ಇದಕ್ಕೆ ಭವ್ಯ ಸ್ವಾಗತವನ್ನು ಆಯಾ ಏರಿಯಾ ಜನರು, ಕಮರ್ಷಿಯಲ್ ಶಾಪ್ನವರು ಇದಕ್ಕೆ ಸ್ವಾಗತ ಮಾಡ್ತಾರೆ. ಅದರಂತೆ ಇಲ್ಲಿ ಈ ಕಾರ್ಯಕ್ರಮದಲ್ಲಿ ರಥೋತ್ಸವದಲ್ಲಿ ವಿಭಿನ್ನ ಭಜನೆ, ಕೀರ್ತನೆ ಮತ್ತು ನರ್ತನದೊಂದಿಗೆ ಭಗವಾನ್ ಜಗನ್ನಾಥನ ರಥಯಾತ್ರೆಯನ್ನು ಸ್ವಾಗತ ಮಾಡಲಾಗಿದೆ. ನಮ್ಮ ಮಹಿಳೆಯರ ಟೀಮು, ಪುರುಷರ ಟೀಮು, ಯುವಕರ ಟೀಮು ಇದನ್ನು ಭವ್ಯ ತೆರದಿಂದ ಒಂದು ಕೀರ್ತನೆ, ಸಂಕೀರ್ತನೆ ಸಾಂಪ್ರದಾಯಿಕವಾಗಿ ಈ ರಥೋತ್ಸವವನ್ನು ಜರುಗಲಿದೆ. ಹಾಗಾಗಿ ನಾನು ಬೀದರ್ ನಗರದ, ಜಿಲ್ಲೆಯ ಮತ್ತು ಸುತ್ತಮುತ್ತಲಿನ ಹಳ್ಳಿ ಜನರಲ್ಲಿ ವಿಶೇಷವಾಗಿ ವಿನಂತಿ ಮಾಡ್ತೀನಿ, ತಮ್ಮ ಪತ್ರಿಕೆಯ ಮುಖಾಂತರ ತಾವು ಹೆಚ್ಚಿನ ಸಂಖ್ಯೆಯಲ್ಲಿ ಈ ರಥೋತ್ಸವದಲ್ಲಿ ಪಾಲ್ಗೊಂಡು ರಥವನ್ನು ಎಳೆದು ತಾವು ಪುನೀತರಾಗಿ ಭಗವಂತನ ಕೃಪೆ ಪ್ರಾರ್ಥನೆ ಮಾಡಿ ನಾನು ವಿಶೇಷವಾಗಿ ವಿನಂತಿಸ್ತೇನೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.